ನಮಸ್ಕಾರ ಸ್ನೇಹಿತರೆ. ಅಧಿಕ ಮಾಸದಲ್ಲಿ ಮಾಡಿದ ಸಣ್ಣ ಪುಟ್ಟ ಪೂಜೆ, ಪುನಸ್ಕಾರ ಹಾಗೂ ಪರಿಹಾರಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ವರ್ಷ ಅಧಿಕ ಮಾಸ ಯಾವಾಗ ಪ್ರಾರಂಭವಾಗುತ್ತದೆ? ಈ ಸಮಯದಲ್ಲಿ ಯಾವ ಕೆಲಸ ಮಾಡಿದರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ? ಯಾವ ದೇವರನ್ನು ಆರಾಧಿಸಬೇಕು? ಯಾವ ಕೆಲಸ ಮಾಡಬಾರದು ಹಾಗೂ ಯಾವ ವಸ್ತುಗಳ ದಾನದಿಂದ ಶುಭ ಫಲಗಳು ಲಭಿಸುತ್ತದೆ ಎಂದು ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಒಂದು ಚಂದ್ರಮಾನ ವರ್ಷದಲ್ಲಿ ಸುಮಾರು 354 ದಿನಗಳು ಇರುತ್ತವೆ. ಹಾಗೆಯೇ ಒಂದು ಸೌರಮಾನ ವರ್ಷದಲ್ಲಿ ಸುಮಾರು 365 ದಿನಗಳು ಇರುತ್ತವೆ. ಈ ಎರಡರ ನಡುವೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತದೆ. ಈ ವ್ಯತ್ಯಾಸವನ್ನು ಸರಿಪಡಿಸಿ ಹಬ್ಬಗಳು ಸರಿಯಾದ ಋತುಮಾನದಲ್ಲಿ ಬರುವಂತೆ ಮಾಡಲು ಪ್ರತಿ 32 ತಿಂಗಳು 16 ದಿನ ಮತ್ತು 4 ಗಂಟೆಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಇದನ್ನೇ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಾಸಕ್ಕೂ ತನ್ನದೇ ಆದ ಆಧ್ಯಾತ್ಮಿಕ ಮಹತ್ವವಿದೆ. ಆದರೆ ಕೆಲವೊಂದು ಮಾಸಗಳು ವಿಶೇಷ ಪುಣ್ಯವನ್ನು ನೀಡುವ ಪವಿತ್ರ ಕಾಲವೆಂದು ಪರಿಗಣಿಸಲ್ಪಡುತ್ತವೆ. ಅಂತಹ ಅಪರೂಪದ ಮತ್ತು ಅತ್ಯಂತ ಪವಿತ್ರವಾದ ತಿಂಗಳಲ್ಲಿ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಒಂದು. 2026ರಲ್ಲಿ ಮೇ 17ರಿಂದ ಜೂನ್ 15ರವರೆಗೆ ಬರುವ ಅಧಿಕ ಜ್ಯೇಷ್ಠ ಮಾಸವನ್ನು ಭಕ್ತರು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಈ ಮಾಸವನ್ನು ಶ್ರೀ ಮಹಾವಿಷ್ಣುವಿಗೆ ಅರ್ಪಿತವಾದ ಮಾಸವೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ವರ್ಷ ಜ್ಯೇಷ್ಠ ಮಾಸ 2 ಬಾರಿ ಬರುವುದರಿಂದ ಒಂದು ಸಾಮಾನ್ಯ ಜ್ಯೇಷ್ಠ ಮಾಸವಾಗಿದ್ದು ಮತ್ತೊಂದು ಅಧಿಕ ಜ್ಯೇಷ್ಠ ಮಾಸ ಆಗಿರುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಈ ಹೆಚ್ಚುವರಿ ತಿಂಗಳು ಸುಮಾರು 32 ತಿಂಗಳು 16 ದಿನಗಳಿಗೊಮ್ಮೆ ಬರುತ್ತದೆ. ಇದನ್ನು ಕಾಲದ ಸಮತೋಲನವನ್ನು ಕಾಪಾಡುವ ಪವಿತ್ರ ವ್ಯವಸ್ಥೆ ಎಂದು ಪರಿಗಣಿಸಲಾಗುತ್ತದೆ. ಅಧಿಕ ಮಾಸ ಎಂದರೇನು? ಹಿಂದೂ ಪಂಚಾಂಗವು ಚಂದ್ರಮಾನವನ್ನು ಆಧರಿಸಿದೆ. ಚಂದ್ರನ ಚಲನೆಯನ್ನು ಆಧರಿಸಿ ತಿಂಗಳುಗಳನ್ನು ಲೆಕ್ಕ ಹಾಕಲಾಗುತ್ತದೆ. ಆದರೆ ಸೌರಮಾನ ಮತ್ತು ಚಂದ್ರಮಾನಗಳ ನಡುವೆ ಪ್ರತಿ ವರ್ಷ ಕೆಲವು ದಿನಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸವನ್ನು ಸರಿಪಡಿಸಲು ಸುಮಾರು 3 ವರ್ಷಕ್ಕೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಸೇರಿಸಲಾಗುತ್ತದೆ. ಅದನ್ನೇ ಅಧಿಕ ಮಾಸ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಮಾಸವನ್ನು ಮೊದಲಿಗೆ ಯಾರೂ ಒಪ್ಪಿಕೊಳ್ಳಲಿಲ್ಲ. ಯಾವುದೇ ದೇವತೆ ಈ ತಿಂಗಳಿಗೆ ಅಧಿಪತಿಯಾಗಲು ಮುಂದೆ ಬರಲಿಲ್ಲ. ಆಗ ಈ ಮಾಸವು ಶ್ರೀ ಮಹಾವಿಷ್ಣುವಿಗೆ ಶರಣಾಗಿತು. ವಿಷ್ಣುವು ಈ ಮಾಸಕ್ಕೆ ತನ್ನ ಹೆಸರನ್ನೇ ನೀಡಿ ಪುರುಷೋತ್ತಮ ಮಾಸ ಎಂದು ಆಶೀರ್ವದಿಸಿದನು. ಆದ್ದರಿಂದ ಈ ತಿಂಗಳು ಅತ್ಯಂತ ಪವಿತ್ರ ಮತ್ತು ಮಹಾಪುಣ್ಯಕರವಾದ ಮಾಸವಾಯಿತು ಎಂದು ನಂಬಲಾಗುತ್ತದೆ. ಅಧಿಕ ಮಾಸದ ಆಧ್ಯಾತ್ಮಿಕ ಮಹತ್ವ ತಿಳಿಯೋಣ. ಈ ಮಾಸವನ್ನು ಭಕ್ತಿ, ಜಪ, ತಪಸ್ಸು, ದಾನ ಮತ್ತು ಆತ್ಮಚಿಂತನೆಯ ಕಾಲವೆಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ನಾವು ಮಾಡಿರುವ ತಪ್ಪುಗಳಿಗೆ ಪ್ರಾಯಶ್ಚಿತ ಮಾಡುವ ಹಾಗೂ ಹೊಸದಾಗಿ ಆತ್ಮಶುದ್ಧಿಯನ್ನು ಪಡೆಯುವ ಕಾಲವೆಂದು ಭಕ್ತರು ನಂಬುತ್ತಾರೆ. ಈ ಅವಧಿಯಲ್ಲಿ ವಿಷ್ಣು ಆರಾಧನೆ ಮಾಡಿದರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಮಾನಸಿಕ ನೆಮ್ಮದಿ ದೊರೆಯುತ್ತದೆ, ಪಾಪಗಳು ನಿವಾರಣೆಯಾಗುತ್ತವೆ, ಜೀವನದಲ್ಲಿ ಶುಭ ಫಲಗಳು ಹೆಚ್ಚಾಗುತ್ತವೆ. ಪುರಾಣಗಳಲ್ಲಿ ಹೇಳುವಂತೆ ಈ ಮಾಸದಲ್ಲಿ ಒಂದು ಸಣ್ಣ ಪುಣ್ಯ ಕಾರ್ಯ ಮಾಡಿದರೂ ಅದರ ಫಲ ಹಲವು ಪಟ್ಟು ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ. 2026ರ ಅಧಿಕ ಮಾಸದ ಪ್ರಮುಖ ದಿನಾಂಕಗಳು. ಅಧಿಕ ಮಾಸ ಆರಂಭ ಮೇ 17 ಭಾನುವಾರ, ಅಂತ್ಯವಾಗುವುದು ಜೂನ್ 15 ಸೋಮವಾರ. ಈ ಅವಧಿಯಲ್ಲಿ ಭಕ್ತರು ದೇವಸ್ಥಾನ ದರ್ಶನ, ಜಪ, ಹೋಮ, ಪಾರಾಯಣ ಮತ್ತು ದಾನ ಧರ್ಮಗಳಲ್ಲಿ ತೊಡಗುತ್ತಾರೆ. ಅಧಿಕ ಮಾಸದಲ್ಲಿ ಮಾಡಬೇಕಾದ ಪ್ರಮುಖ ಆಚರಣೆಗಳು. 1. ವಿಷ್ಣು ಪೂಜೆ. ಈ ಮಾಸವು ಶ್ರೀ ಮಹಾವಿಷ್ಣುವಿಗೆ ಅರ್ಪಿತವಾಗಿರುವುದರಿಂದ ಪ್ರತಿದಿನ ವಿಷ್ಣುವಿನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗಿದೆ. ಭಕ್ತರು ವಿಷ್ಣು ಸಹಸ್ರನಾಮ ಪಠಿಸಬೇಕು.
ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನು ಜಪ ಮಾಡಬೇಕು. ಶ್ರೀಮದ್ಭಾಗವತ ಓದಬೇಕು. ಗೀತಾ ಪಾರಾಯಣ ಮಾಡಬೇಕು. ತುಳಸಿ ಪೂಜೆ ಕಡ್ಡಾಯವಾಗಿ ಮಾಡಲೇಬೇಕು. ಸಂಜೆ ಸಮಯದಲ್ಲಿ ತುಪ್ಪದ ದೀಪ ಹಚ್ಚಿ ವಿಷ್ಣುವಿಗೆ ಪ್ರಾರ್ಥನೆ ಮಾಡಿದರೆ ಮನೆಗೆ ಧನ ಸಂಪತ್ತು ಮತ್ತು ಶಾಂತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. 2. ಸತ್ಯನಾರಾಯಣ ಪೂಜೆ. ಅಧಿಕ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಕುಟುಂಬ ಸಮೇತ ಈ ಪೂಜೆ ಮಾಡಿದರೆ ಮನೆಯ ಕಲಹಗಳು ಕಡಿಮೆಯಾಗುತ್ತವೆ. ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ. ಮಕ್ಕಳಿಗೆ ಓದಿನಲ್ಲಿ ಯಶಸ್ಸು ದೊರೆಯುತ್ತದೆ. ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. 3. ಪವಿತ್ರ ಸ್ನಾನ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಆರಾಧನೆ ಮಾಡುವುದನ್ನು ಅತ್ಯಂತ ಪುಣ್ಯಕರವೆಂದು ಹೇಳಲಾಗುತ್ತದೆ. ಕೆಲವು ಭಕ್ತರು ನದಿ ಸ್ನಾನ ಅಥವಾ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಪೂಜೆ ಮಾಡುತ್ತಾರೆ. 4. ದಾನ ಧರ್ಮ. ಅಧಿಕ ಮಾಸದಲ್ಲಿ ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಅಧಿಕ ಮಾಸದಲ್ಲಿ ಮಾಡಬಹುದಾದ ದಾನಗಳು: ಅನ್ನದಾನ, ವಸ್ತ್ರದಾನ, ದೀಪದಾನ, ಗೋದಾನ, ಹಣ್ಣು ಮತ್ತು ಧಾನ್ಯಗಳನ್ನು ದಾನ ಮಾಡುವುದು, ಹಸಿದವರಿಗೆ ಊಟ ನೀಡುವುದು ಅತ್ಯಂತ ದೊಡ್ಡ ಪುಣ್ಯ ಕಾರ್ಯವೆಂದು ಪುರಾಣಗಳು ಹೇಳುತ್ತವೆ. 5. ಉಪವಾಸ ಮತ್ತು ಏಕಾದಶಿ ವ್ರತ. ಅಧಿಕ ಮಾಸದಲ್ಲಿ ಬರುವ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಉಪವಾಸದಿಂದ ದೇಹ ಮತ್ತು ಮನಸ್ಸು ಶುದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಕೆಲವರು ಹಣ್ಣುಗಳು ಮಾತ್ರ ಸೇವಿಸುತ್ತಾರೆ. ಇನ್ನು ಕೆಲವರು ಸಾತ್ವಿಕ ಆಹಾರವನ್ನು ಸೇವಿಸುತ್ತಾರೆ. ದಿನಪೂರ್ತಿ ಜಪ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ. 6. ದೇವಸ್ಥಾನ ದರ್ಶನ. ವಿಷ್ಣು ದೇವಸ್ಥಾನಗಳಿಗೆ ಭೇಟಿ ನೀಡಿ ಅರ್ಚನೆ, ತುಳಸಿ ಅರ್ಪಣೆ, ಪ್ರಸಾದ ವಿತರಣೆ, ಭಜನೆ ಇವುಗಳನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅಧಿಕ ಮಾಸದಲ್ಲಿ ಮಾಡಬಾರದ ಕೆಲಸಗಳ ಬಗ್ಗೆ ತಿಳಿಯೋಣ. ಹಿಂದೂ ಸಂಪ್ರದಾಯದಲ್ಲಿ ಅಧಿಕ ಮಾಸವನ್ನು ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಾದ ಸಮಯವೆಂದು ಪರಿಗಣಿಸುವುದರಿಂದ ಕೆಲವು ಶುಭ ಕಾರ್ಯಗಳನ್ನು ತಪ್ಪಿಸಲಾಗುತ್ತದೆ. 1. ಮದುವೆ. ಈ ಅವಧಿಯಲ್ಲಿ ಮದುವೆ ಕಾರ್ಯಗಳನ್ನು ಸಾಮಾನ್ಯವಾಗಿ ನಡೆಸುವುದಿಲ್ಲ. ಏಕೆಂದರೆ ಈ ಕಾಲವನ್ನು ಭೌತಿಕ ಸಂತೋಷಕ್ಕಿಂತ ಆಧ್ಯಾತ್ಮಿಕ ಸಾಧನೆಗೆ ಸೂಕ್ತವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ. 2. ನಿಶ್ಚಿತಾರ್ಥ. ಹೊಸ ವೈವಾಹಿಕ ಸಂಬಂಧಗಳ ಆರಂಭವನ್ನು ಕೂಡ ತಪ್ಪಿಸಲಾಗುತ್ತದೆ. 3. ಗೃಹ ಪ್ರವೇಶ. ಹೊಸ ಮನೆಗೆ ಪ್ರವೇಶ ಮಾಡುವುದು ಅಥವಾ ಹೊಸ ಮನೆ ನಿರ್ಮಾಣ ಆರಂಭಿಸುವುದನ್ನು ಅನೇಕರು ಮುಂದೂಡುತ್ತಾರೆ. 4. ಹೊಸ ವ್ಯವಹಾರ ಆರಂಭ. ದೊಡ್ಡ ಹೂಡಿಕೆಗಳು ಅಥವಾ ಹೊಸ ಉದ್ಯಮ ಆರಂಭಿಸುವುದನ್ನು ಕೆಲವರು ತಪ್ಪಿಸುತ್ತಾರೆ, ಆದರೆ ಅವಶ್ಯಕ ಕೆಲಸಗಳನ್ನು ಮಾಡಬಹುದು. 5. ಜವಳ ಮತ್ತು ಉಪನಯನ. ಮಕ್ಕಳ ಜವಳ ತೆಗೆಯುವುದು, ಉಪನಯನ ಮುಂತಾದ ಸಂಸ್ಕಾರಗಳನ್ನು ಈ ಅವಧಿಯಲ್ಲಿ ಮಾಡುವುದಿಲ್ಲ. ಅಧಿಕ ಮಾಸದಲ್ಲಿ ಅನುಸರಿಸಬೇಕಾದ ಸಾತ್ವಿಕ ಜೀವನ ಶೈಲಿ. ಈ ತಿಂಗಳಲ್ಲಿ ಭಕ್ತರು ಸಾಧ್ಯವಾದಷ್ಟು ಸಾತ್ವಿಕ ಜೀವನವನ್ನು ಅನುಸರಿಸಲು ಪ್ರಯತ್ನ ಪಡುತ್ತಾರೆ. ಕೋಪ ಕಡಿಮೆ ಮಾಡಬೇಕು. ಸುಳ್ಳು ಮಾತನ್ನ ಆಡಬಾರದು. ಇತರರಿಗೆ ನೋವು ಕೊಡಬಾರದು. ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತಪ್ಪಿಸಬೇಕು. ದಯೆ ಮತ್ತು ಸಹಾಯ ಮನೋಭಾವ ಬೆಳೆಸಬೇಕು. ಈ ರೀತಿಯ ಜೀವನ ಶೈಲಿಯಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ. ಅಧಿಕ ಮಾಸದಲ್ಲಿ ಹೇಳುವ ಪ್ರಮುಖ ಕತೆ. ಒಂದು ಕಾಲದಲ್ಲಿ ಒಂದು ಹೆಚ್ಚುವರಿ ಮಾಸ ಹುಟ್ಟಿತು, ಆದರೆ ಯಾರೂ ಅದನ್ನು ಒಪ್ಪಲಿಲ್ಲ. ಎಲ್ಲರೂ ಅದನ್ನು ಅಶುಭ ಎಂದು ತಳ್ಳಿಹಾಕಿ ಮಲಮಾಸ ಎಂದು ಕರೆದರು. ದುಃಖಗೊಂಡ ಆ ಮಾಸ ಶ್ರೀ ಮಹಾವಿಷ್ಣುವಿನ ಬಳಿ ಹೋಗಿ ಸಹಾಯ ಕೇಳಿತು. ಆಗ ವಿಷ್ಣು ಹೇಳಿದರು, ಇನ್ನು ಮುಂದೆ ನೀನು ನನ್ನ ಹೆಸರಿನಿಂದ ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯಾಗುತ್ತೀಯ. ಈ ಮಾಸದಲ್ಲಿ ಮಾಡಿದ ಪೂಜೆ, ಜಪ, ದಾನಗಳಿಗೆ ಅನೇಕ ಪಟ್ಟು ಫಲ ಸಿಗುತ್ತದೆ ಎಂದು ಅವರು ಹೇಳಿದರು. ಅಂದಿನಿಂದ ಈ ಮಾಸ ಪವಿತ್ರವಾದ ಅಧಿಕ ಮಾಸವಾಗಿ ಪ್ರಸಿದ್ಧಿಯಾಯಿತು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಸೂರ್ಯನ ಸಂಕ್ರಮಣ ಇರುವುದಿಲ್ಲ.
ಆದ್ದರಿಂದ ಮದುವೆ, ಮುಂಜಿ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಆಧ್ಯಾತ್ಮಿಕವಾಗಿ ಈ ಮಾಸಕ್ಕೆ ಬಹಳ ಮಹತ್ವವಿದೆ. ಸುಮಾರು 2.5 ವರ್ಷದಿಂದ 3 ವರ್ಷಕ್ಕೆ ಒಮ್ಮೆ ಬರುವ ಈ ಅಧಿಕ ಮಾಸದಲ್ಲಿ ಮಾಡಿದ ಪುಣ್ಯವು 1000 ಪಟ್ಟು ಪುಣ್ಯ ಫಲ ಕೊಡುತ್ತದೆ. ಈಗ ಜ್ಯೇಷ್ಠ ಮಾಸ ಪ್ರಾರಂಭವಾಗಿದ್ದು ಈ ವರ್ಷ ಅಧಿಕ ಮಾಸವು ಕೂಡ ಜ್ಯೇಷ್ಠ ಮಾಸವೇ ಆಗಿರುತ್ತದೆ. ಅಂದರೆ ಮೇ 17 ಭಾನುವಾರ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಿ ಜೂನ್ 15 ಸೋಮವಾರ ಮುಕ್ತಾಯವಾಗುತ್ತದೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಬಹಳ ಮಹತ್ವವಿದೆ. ಇದು 33 ಕೋಟಿ ದೇವತೆಗಳನ್ನು ಅಥವಾ 33 ದೇವತಾ ಸಮೂಹಗಳನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ದಾನ ನೀಡುವಾಗ ಕೂಡ 33 ಅಪೂಪಗಳನ್ನು ಅತಿರಸ ಅಥವಾ ಕಜ್ಜಾಯ ದಾನ ಮಾಡುವ ಪದ್ಧತಿ ಇದೆ. ಪುರುಷೋತ್ತಮನ ಅನುಗ್ರಹ 33 ಬತ್ತಿಗಳ ದೀಪ ಹಚ್ಚುವುದರಿಂದ ಸಾಕ್ಷಾತ್ ವಿಷ್ಣು ಮತ್ತು 33 ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ಮೋಕ್ಷ ಪ್ರಾಪ್ತಿ. ಈ ಮಾಸದಲ್ಲಿ ಮಾಡುವ ದೀಪದಾನವು ವ್ಯಕ್ತಿಗೆ ಮರಣಾನಂತರ ಸದ್ಗತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಇದರ ಜೊತೆಯಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಲಭಿಸುತ್ತದೆ. ಅಧಿಕ ಮಾಸದ ಪ್ರತಿ ಶುಕ್ರವಾರ ಮತ್ತು ಏಕಾದಶಿಯಂದು ಶ್ರೀ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ 9 ಗೋಮತಿ ಚಕ್ರಗಳನ್ನು ಅರ್ಪಿಸಿ ನಂತರ ಅವುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಡಿ. ಇದರಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ಧನಾಗಮನ ಹೆಚ್ಚಾಗುತ್ತದೆ. ಈ ಮಾಸದಲ್ಲಿ 33 ಸಂಖ್ಯೆಯ ಮಹತ್ವ ಇರುವುದರಿಂದ 33 ಜನ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ನೀಡುವುದು ಬಹಳ ಶ್ರೇಷ್ಠ. ನಿಮಗೆ ಸಾಧ್ಯವಾಗದಿದ್ದರೆ ಹಣ್ಣು, ಧಾನ್ಯ, ಬಟ್ಟೆ ಹೀಗೆ ಒಬ್ಬರಿಗೆ 33 ವಸ್ತುಗಳನ್ನು ದಾನ ಮಾಡಬಹುದು. ಇದರಿಂದ ಪಿತೃದೋಷ ಮತ್ತು ಗ್ರಹಗಳ ಅಶುಭ ಪ್ರಭಾವ ಕಡಿಮೆಯಾಗುತ್ತದೆ. ಅನೇಕ ಮಹಿಳೆಯರು ಈ ಮಾಸದಲ್ಲಿ ದೀಪ ಹಚ್ಚುವುದು, ತುಳಸಿ ಪೂಜೆ, ಲಕ್ಷ್ಮೀ ಪೂಜೆ, ಸೌಭಾಗ್ಯಕ್ಕಾಗಿ ವ್ರತ ಇವೆಲ್ಲವನ್ನು ಮಾಡುತ್ತಾರೆ. ಯುವಕರು ಮತ್ತು ಮಕ್ಕಳಿಗೆ ಸಂದೇಶ. ಇಂದಿನ ವೇಗದ ಜೀವನದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಿದೆ. ಅಧಿಕ ಮಾಸ ನಮಗೆ ಮನಃಶಾಂತಿ, ಧ್ಯಾನ, ಆತ್ಮ ಪರಿಶೀಲನೆ, ಕುಟುಂಬದೊಂದಿಗೆ ಸಮಯ ಕಳೆಯುವುದು ಇವುಗಳ ಮಹತ್ವವನ್ನು ನೆನಪಿಸುತ್ತದೆ. ದಾನದ ಮಹತ್ವ. ಪುರಾಣಗಳಲ್ಲಿ ದಾನಕ್ಕೆ ಅತ್ಯಂತ ದೊಡ್ಡ ಸ್ಥಾನ ನೀಡಲಾಗಿದೆ. ವಿಶೇಷವಾಗಿ ಅಧಿಕ ಮಾಸದಲ್ಲಿ ಹಸಿದವರಿಗೆ ಅನ್ನ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ವೃದ್ಧರಿಗೆ ಸಹಾಯ, ಗೋಶಾಲೆಗಳಿಗೆ ದಾನ ಮಾಡುವುದರಿಂದ ಅಪಾರ ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗಿದೆ. ದೇವರು ಕೇವಲ ದೇವಸ್ಥಾನದಲ್ಲಿ ಇಲ್ಲ, ಅಗತ್ಯ ಇರುವವರ ಸಹಾಯದಲ್ಲೂ ಇದ್ದಾನೆ ಎಂಬ ಸಂದೇಶವನ್ನು ಈ ಮಾಸ ನಮಗೆ ಕಲಿಸುತ್ತದೆ. ಅಧಿಕ ಮಾಸದಲ್ಲಿ ಹೇಳುವ ಸರಳ ಮಂತ್ರಗಳು. ಓಂ ನಮೋ ನಾರಾಯಣಾಯ, ಓಂ ವಿಷ್ಣುವೇ ನಮಃ, ಶ್ರೀಕೃಷ್ಣ ಶರಣಂ ಮಮ, ಗೋವಿಂದ ಗೋವಿಂದ. ಈ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಅಧಿಕ ಮಾಸದ ವೈಜ್ಞಾನಿಕ ಅಂಶ. ಅಧಿಕ ಮಾಸವು ಕೇವಲ ಧಾರ್ಮಿಕ ನಂಬಿಕೆ ಮಾತ್ರವಲ್ಲ, ಇದರ ಹಿಂದೆ ಖಗೋಳಶಾಸ್ತ್ರದ ಮಹತ್ವವೂ ಇದೆ. ಚಂದ್ರಮಾನ ಮತ್ತು ಸೌರಮಾನಗಳ ನಡುವಿನ ವ್ಯತ್ಯಾಸವನ್ನು ಸರಿಪಡಿಸುವ ವ್ಯವಸ್ಥೆಯೇ ಅಧಿಕ ಮಾಸ. ಇದರಿಂದ ಪಂಚಾಂಗದ ಸಮಯ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಆದ್ದರಿಂದ ಹಿಂದೂ ಸಂಪ್ರದಾಯದ ಹಿಂದೆ ವೈಜ್ಞಾನಿಕ ಚಿಂತನೆಯೂ ಇದೆ ಎಂಬುದನ್ನು ಇದು ತೋರಿಸುತ್ತದೆ. ಅಧಿಕ ಜ್ಯೇಷ್ಠ ಮಾಸವು ಕೇವಲ ಒಂದು ಹೆಚ್ಚುವರಿ ತಿಂಗಳು ಅಲ್ಲ, ಅದು ಭಕ್ತಿ, ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಪವಿತ್ರ ಕಾಲವಾಗಿದೆ. ಈ ಮಾಸದಲ್ಲಿ ನಾವು ದೇವರ ಆರಾಧನೆ, ಜಪ, ದಾನ ಮತ್ತು ಸತ್ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.